ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ತಮ್ಮನೇಲಿ ನೋಡ್ತಿರ್ಬೇಕಾದ್ರೆ ನಿಮಗೆ ಗೊತ್ತಾಗಿರುತ್ತೆ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾನು ಇವತ್ತು ಅಪ್ಡೇಟನ್ನು ತೊಗೊಂಡು ಬಂದಿದ್ದೀನಿ. ಸೊ ಕಳೆದ ವಾರ ಒಂದು 4-5 ದಿನದ ಹಿಂದೆ ನಾನೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೆ, ಅಂದರೆ ನಾನೊಂದು ವಿಡಿಯೋನ ಮಾಡಿದ್ದೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಅಂದರೆ ಶುಕ್ರವಾರ ಬಿಡುಗಡೆಯಾಗಿದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಇನ್ನೊಂದು ವಾರದಲ್ಲಿ ಬರುತ್ತೆ ಅಥವಾ ಇವತ್ತಿಂದಲೇ ಬಿಡುಗಡೆ ಆದರೂ ಆಗ್ಬೋದು ಅನ್ನೋ ಒಂದು ವಿಡಿಯೋನ ನಾನು ಮಾಡಿದ್ದೆ. ಸೊ ಅದಾದ ಮೇಲೆ ತುಂಬ ನೀವು ನೋಡಿರ್ತೀರ, 21ನೇ ಕಂತಿನ ಹಣ ಬಂದಿದೆ, ಇವತ್ತು ಇಷ್ಟು ಜಿಲ್ಲೆಗೆ ಬಂದಿದೆ, ಅಷ್ಟು ಜಿಲ್ಲೆಗೆ ಬಂದಿದೆ ಅನ್ನೋ ಒಂದು ಮಾಹಿತಿಯನ್ನು ನೋಡಿರ್ತೀರ. ಖಂಡಿತವಾಗ್ಲೂ ಇದ್ರ ಬಗ್ಗೆ ನನಗೆ ಕ್ಲಾರಿಟಿ ಸಿಗ್ದಲೇ ನಾನು ವಿಡಿಯೋನ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಾನು ವಿಡಿಯೋನ ಮಾಡಿರಲಿಲ್ಲ ಸ್ನೇಹಿತರೆ. ಯಾಕಂತೇಳಿ ಬಿಡುಗಡೆ ಮಾಡಿದ್ದಾರೆ, ಬಟ್ ಎಷ್ಟೋ ಜನರಿಗೆ ಹಣನೇ ತಲುಪಿಲ್ಲ. ಸೊ ಇಷ್ಟು ದಿನ ಏನಾಗ್ತಾ ಇತ್ತು ಅಂತ ಹೇಳಿದರೆ, ಹಣ ಒಂದು ಹಂತದಲ್ಲಿ ಬಿಡುಗಡೆ ಮಾಡಿದ್ರು ಅಂತ ಹೇಳಿದ್ರೆ ಒಂದು ಎಲ್ಲ ಜಿಲ್ಲೆಗಳಿಗೂ ಒಂದಿಷ್ಟು ಜನರಿಗೆ ಅಂತ ಹಣ ಹೋಗ್ತಾ ಇತ್ತು. ಆದರೆ ಈ ಸಲ ಅವರು ಬಿಡುಗಡೆ ಮಾಡಿರೋದು ಪ್ರೊಸೆಸ್ ಚೇಂಜ್ ಆಗಿದೆ. ಬಟ್ ಏನಂತ ಹೇಳಿದ್ರೆ, ತಾಲೂಕು ಪಂಚಾಯಿತಿಗಳಿಗೆ ಬರಬೇಕು, ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಬೇಕು, ಟ್ರೆಜರಿ ಆಫೀಸಿಗೆ ಹೋಗಬೇಕು, ಆಮೇಲೆ DBT ಇದ್ರೂ ಹಣ ಬರಬೇಕಂದ್ರೆ ಇದೊಂದು ಸರ್ಕಲ್ ರೊಟೇಷನಲ್ಲಿ ಅವರು ಒಂದು ಸಿಸ್ಟಮನ್ನು ಚೇಂಜ್ ಮಾಡಿದ್ದಾರೆ. ಅದಕ್ಕೆ ಅಗ್ರಿ ಆಗೋಣ. ಆದರೆ ಹಣ ಬಿಡುಗಡೆ ಮಾಡಿದ ಮೇಲೆ ಯಾವುದಾದ್ರೂ ಒಂದು ಡಿಸ್ಟಿಕಲ್ಲಿ ಒಂದಿಷ್ಟು ಜನರಿಗೆ ಅಂತ ಹಣ ಬರಬೇಕಲ್ವಾ. ಬಟ್ ಇಲ್ಲಿವರೆಗೂ ನನಗೆ ಯಾವುದೇ ರೀತಿಯ ಒಂದು ಮಾಹಿತಿ ಇರದೇ ಇರುವ ಕಾರಣಕ್ಕಾಗಿ ನಾನು ಹಣ ಬಂದಿದೆನಾ ಇಲ್ವಾ ಅಂತೇಳ್ಬಿಟ್ಟು ಈ ಒಂದು 4-5 ದಿನದಲ್ಲಿ ನಾನು ವಿಡಿಯೋ ಮಾಡಿಲ್ಲ ಸ್ನೇಹಿತರೆ. ಸೊ ಇವಾಗ ಹಣ ಬಂದಿದೆನಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಹಣ ಬಂದಿದೆ. ಇದು ನಾನು ನನ್ನ ಕಣ್ಣಾರ ಸ್ಟೇಟ್ಮೆಂಟ್ಗಳನ್ನ ನೋಡಿರೋಂಥ ವಿಚಾರ ಇದೆ. ಸೊ ನಿನ್ನೆ ಮಧ್ಯಾಹ್ನ ನಿನ್ನೆ ಸಂಜೆ ಸುಮಾರಷ್ಟು ಜನ ಹಣವನ್ನು ಬಿಡುಗಡೆ ಮಾಡ್ಕೊಂಡಿದ್ದಾರೆ. ಅಂದರೆ ಒಂದು 21ನೇ ಕಂತಿನ ಹಣ ಬಂದು ಆಲ್ಮೋಸ್ಟ್ ಒಂದು 40-50% ಜನರಿಗೆ ರೀಚ್ ಆಗಿದೆ ನನ್ನ ಪ್ರಕಾರ. ಮೊನ್ನೆ ಎಲ್ಲ ಬಂದಿದೆನಾ ಇಲ್ವಾ ನನಗೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ತುಂಬ ಜನ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನನಗೆ ಒಂದು ಕಮೆಂಟ್ಗಳಲ್ಲಿ ಹಾಕಿರೋದು ಏನಿದೆ ಅಂತ ಹೇಳಿದರೆ, ಹಣ ಬಂದಿಲ್ಲ ನಮಗೆ, ಯಾರಿಗೂ 21ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ಗಳನ್ನ ಮಾಡಿದರು. ಸೊ ನನಗೂ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ, DBTನಲ್ಲೂ ಅಪ್ಡೇಟ್ ಇರಲಿಲ್ಲ. ಸೊ ಯಾರೂ ನಾವು ಹಣ ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತಲೂ ಒಂದು ಮಾಹಿತಿ ಇರಲಿಲ್ಲ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ವಿಡಿಯೋನ ಮಾಡಿರಲಿಲ್ಲ. ಸೊ ಇವಾಗ ಅಧಿಕೃತವಾಗಿ ಹೇಳ್ತಾ ಇದ್ದೀನಿ, 21ನೇ ಕಂತಿನ ಹಣ ಬಿಡುಗಡೆಯಾಗಿದೆ. ಸೊ ನಿನ್ನೆ ಸುಮಾರಷ್ಟು ಫಲಾನುಭವಿಗಳ ಅಕೌಂಟಿಗೆ ಹಣ ಹೋಗಿದೆ ಸ್ನೇಹಿತರೆ. ನಿನ್ನೆ ಹೋಗಿದೆ ಅಂದರೆ ಇನ್ನು 3 ದಿನ ಹಾಲಿಡೇ ಇದೆ, ಮೇ ಬಿ ಹೋಗ್ಬೋದು ಅಥವಾ ಹೋಗದೇನೂ ಇರ್ಬೋದು. ಖಂಡಿತವಾಗ್ಲೂ ನೋಡಿದ್ರವ್ರಿಗೆಲ್ಲರಿಗೂ ಹಣ ಬಂದೇ ಬರುತ್ತೆ. 21ನೇ ಕಂತಿನ ಹಣ ಸುಮಾರಷ್ಟು ಜನ 4,000 ಒಟ್ಟಿಗೆ ಬರ್ತಾ ಇದೆ, 6,000 ಒಟ್ಟಿಗೆ ಬರ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ 4,000 ಬಿಡುಗಡೆಯಾಗಿದೆ. ಈ ರೀತಿಯಾಗಿ ನೀವೆಲ್ಲ ನೋಡಿರ್ತೀರ. ಸೊ ಅವರು ಒಂದೇ ಸಲಕ್ಕೆ ಹಣನ ಕೊಡೋದಿಲ್ಲ. ಇದನ್ನು ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಹೇಳ್ಕೊಂಡು ಬಂದಿದ್ದೀನಿ. ಒಂದು ಕಂತಿನ ಹಣ ಹಾಕಲಿಕ್ಕೆ ಅವರು ಇಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ. 1,24,30,00,000 ಜನರಿಗೆ ಅವರು ಹಣವನ್ನು ಬಿಡುಗಡೆ ಮಾಡಬೇಕು. ಅಲ್ಲಿಗೆ ಅದೇ ಸುಮಾರು ಎಷ್ಟು ಕೋಟಿ ಹಣ ಆಗುತ್ತೆ, ಒಂದು ಕಂತಿನ ಹಣನೇ ಅದೆಷ್ಟೋ ಕೋಟಿ ಆಗುತ್ತೆ. ಸೊ ಇವಾಗ 2-3 ಕಂತಿನ ಹಣ ಅಂದರೆ ಅದನ್ನು ಸರ್ಕಾರದ ಬಳಿ ಹಣ ಇದೆಯಾ ಇಲ್ವಾ ನಮಗೆ ಗೊತ್ತಿಲ್ಲ. ಸರ್ಕಾರದ ಬಳಿ ಹಣ ಇಲ್ಲ, ಅದಕ್ಕೋಸ್ಕರ ನಿಲ್ಲಿಸ್ಕೊಂಡಿದ್ದಾರೆ. ಹಾಗೆ ಹೀಗೆ ಎಷ್ಟೋ ವಿಚಾರಗಳನ್ನ ನಾನು ಕಳೆದ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಸೊ ಇವಾಗ ಅದು ಬೇಕಾಗಿಲ್ಲ ನಮಗೆ. ಇವರು 2 ಕಂತಿಂದ ಖಂಡಿತವಾಗ್ಲೂ ಕೊಟ್ಟಿಲ್ಲ. ಯಾರೂ ಈ ಒಂದು ಹಣದ ಬಗ್ಗೆ ಡಿಪೆಂಡ್ ಆಗಬೇಡಿ ಸ್ವಲ್ಪ ದಿನದ ಮಟ್ಟಿಗೆ. ಇವ್ರು ಹೇಳೋದೇ ಒಂದಿದೆ, ಕೊಡೋದೇ ಒಂದಿದೆ. ಇವತ್ತು ಬಿಡುಗಡೆ ಮಾಡ್ತೀವಿ ಅಂದರೆ ಇನ್ನು 10 ದಿನಕ್ಕೆ ಹಣ ಬಂದಿರುತ್ತೆ. ಇಲ್ಲ ಇನ್ನು 10 ದಿನ ಬಿಟ್ಟು ಹಣ ಹಾಕ್ತೀವಿ ಅಂತ ಹೇಳಿದ್ರೆ ಇನ್ನು 1 ತಿಂಗಳು 2 ತಿಂಗಳು ಬಿಟ್ಟು ಹಣ ಬಂದಿರುತ್ತೆ ಇವ್ರದ್ದು. ಈ ಒಂದು ರೀತಿಯಾಗಿ ಇವರು ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಅದಾದ ನಂತರ ನಿನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. 21-22ನೇ ಕಂತಿನ ಹಣ ನಾವು ಆಲ್ರೆಡಿ ಕೊಟ್ಬಿಟ್ಟಿದ್ದೀವಿ, 23 ಕೊಡಬೇಕು. ಇನ್ನೇನು ಗೌರಿ ಗಣೇಶ ಹಬ್ಬ ಬರ್ತಾ ಇದೆ, ಗೌರಿ ಗಣೇಶ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳಿದರು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಿಡುಗಡೆ ಮಾಡಲಿಲ್ಲ. ಎಷ್ಟೋ ಜನ ಹಬ್ಬಕ್ಕೆ ಬರುತ್ತೆ ಅಂತ ಇಟ್ಕೊಂಡಿದ್ರು, ಬಿಡುಗಡೆ ಮಾಡಲಿಲ್ಲ. ಇವಾಗ ನೆಕ್ಸ್ಟ್ ಬರ್ತಾ ಇರೋ ಹಬ್ಬ ಯಾವುದು? ಗೌರಿ ಗಣೇಶ ಹಬ್ಬ. ಅದು ಇದೇ ತಿಂಗಳಲ್ಲಿದೆ. ಆ ಹಬ್ಬಕ್ಕೆ ಬಂದು ನಾವು ಇನ್ನೊಂದು ಕಂತನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವ್ರ ಮಧ್ಯದಲ್ಲಿ ಇವ್ರ ಮಾತುಗಳನ್ನ ನೋಡಿದರೆ ಒಂದು ಕಂತು ಎಗರಿಸೋ ರೀತಿಯೇ ಇವ್ರು ಮಾತಾಡ್ತಾ ಇದ್ದಾರೆ. ಸೊ ನೋಡೋಣ, ನಮ್ಮ ಜನ ಯಾರೂ ದಡ್ರಲ್ಲ, ಕೇಳ್ತಾರೆ ನಮಗೆ ಎಷ್ಟು ಕಂತಿನ DBT ಅಪ್ಲಿಕೇಶನ್ ಇದೆ ಅಲ್ವಾ, ಎಷ್ಟು ಹಣ ಬಂದಿದೆ, ಎಷ್ಟು ಹಣ ಬಂದಿಲ್ಲ, ಸ್ಟೇಟ್ಮೆಂಟ್ಗಳಿದ್ದಾವೆ. ಸೊ ಜನ ಖಂಡಿತವಾಗ್ಲೂ ಯಾರೂ ಹುಚ್ಚರಲ್ಲ. ನಮಗೆ ಎಷ್ಟು ಹಣ ಬಂದಿದೆ, ಎಷ್ಟು ಹಣ ಬಂದಿಲ್ಲ ಅನ್ನೋದನ್ನು ಕೇಳ್ತಾರೆ. ಅವ್ರು ಹೇಳ್ತಾರೆ ಒಂದು ಕಂತಿಂದ ನಾವು ಆಲ್ರೆಡಿ ಕೊಟ್ಟಿದ್ದೀವಿ, ಕೊಟ್ಟಾಗಿದೆ, ಮುಗಿದೋಗಿದೆ ಅನ್ನೋ ಒಂದು ಮಾತುಗಳನ್ನ ಅವ್ರು ಹೇಳ್ತಾರೆ. ಬಟ್ ಇಲ್ಲಿ ಜನರ ಅಕೌಂಟಿಗೆ ಬಂದಾಗಲೇ ಅದು ಅಧಿಕೃತವಾಗಿ ಒಂದು ಹಣ ಬಂದಿದೆ ಅಂತ ಹೇಳಿಬಿಟ್ಟು. ಸೊ ಇವಾಗ ಗೌರಿ ಗಣೇಶ ಹಬ್ಬಕ್ಕೆ ಇನ್ನೊಂದು ಕಂತು ಬಿಡುಗಡೆ ಮಾಡ್ತೀವಿ ಎಂದು. ಸೊ ಅವ್ರು ಇವಾಗ ನಾಳೆ ಸೋಮವಾರದಿಂದ ಬಿಡುಗಡೆ ಸ್ಟಾರ್ಟ್ ಮಾಡಿದರು. ಇವ್ರು ಹೇಳ್ತಾ ಇರೋ ಪ್ರಕಾರ ಜಿಲ್ಲಾ ಪಂಚಾಯತಿಗೆ ಬಂದು ಅಲ್ಲಿಂದ
ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಟ್ರೆಜರಿ ಆಫೀಸು, ಅದಾದ ನಂತರ DBT ಥ್ರೂ ಬರಬೇಕು ಅಂತ ಹೇಳಿದರೆ ಕನಿಷ್ಠ ಒಂದೊಂದು ಇದಕ್ಕೆ ಒಂದೊಂದು ದಿನ ತೊಗೊಂಡ್ರೆ 4-5 ದಿನ ಅಲ್ಲೇ ಹೋಗುತ್ತೆ. ಸೊ ಅದಾದ ನಂತರ ಅಂದರೆ ಈ ಸೋಮವಾರ ಹಾಕಿದರೆ ಮುಂದಿನ ಸೋಮವಾರದಿಂದ ಹಣ ಬಿಡುಗಡೆ ಸ್ಟಾರ್ಟ್ ಆಗುತ್ತೆ. ಇಲ್ಲ ಗೌರಿ ಗಣೇಶ ಹಬ್ಬದ ದಿನವೇ ನಾವು ಬಿಡುಗಡೆ ಮಾಡ್ತೀವಿ ಅಂದರೆ ಮತ್ತೆ ಅದು ಅದೇ ಈ ತಿಂಗಳು ಬರೋದಿಲ್ಲ, ಮುಂದಿನ ತಿಂಗಳಿಗೆ ಹೋಗುತ್ತೆ. ಇದರ ನೆನಪಲ್ಲಿ ಇಟ್ಕೊಳ್ರಿ. ಇದೇ ತಿಂಗಳು 4,000 ಖಂಡಿತವಾಗ್ಲೂ ಅವ್ರು ಕೊಡ್ತಾರೆ ಅನ್ನೋ ಡೌಟ್ ಇದೆ. ಬಟ್ ಈಗ ಕೊಟ್ಟಿರೋ 2,000ಕ್ಕೇ ಇಷ್ಟು ದಿನ ಆಗೋಯ್ತು. ಅವರು ಹೇಳಿ 8-10 ದಿನ ಆದಮೇಲೆ ಇನ್ನೂ ಎಷ್ಟೋ ಜನ ಫಲಾನುಭವಿಗಳಿಗೆ ಹಣ ಸಿಕ್ಕಿಲ್ಲ. ಇವಾಗ ನಾನು ನೋಡಿರೋ ಪ್ರಕಾರ ನಿನ್ನೆನೇ ಸುಮಾರಷ್ಟು ಜನ ಬಿಡುಗಡೆ ಮಾಡ್ಕೊಂಡಿದ್ದಾರೆ. ಕೆಲವೊಬ್ರು ಯಾರೋ ಅಲ್ಲಿ ಬಂದಿದೆ ಇಲ್ಲಿ ಬಂದಿದೆ ಒಬ್ರಿಗೆ ಬಂದಿದೆ ಅಂತ ಹೇಳ್ತಾರೆ, ಸುಳ್ಳೋ ನಿಜನೋ ನನಗೆ ಗೊತ್ತಿಲ್ಲ. ಬಟ್ ನಾನು ಅಧಿಕೃತವಾಗಿ ನೋಡಿರೋದು ನಿನ್ನೆಯಿಂದನೇ ಬಿಡುಗಡೆ ಸ್ಟಾರ್ಟ್ ಆಗಿದೆ. ಸೊ ನಿನ್ನೆಯಿಂದ ಹಣ ತುಂಬ ಜನ ರಿಸೀವ್ ಮಾಡ್ಕೊಂಡಿದ್ದಾರೆ. ನನ್ನ ಕಣ್ಣಾರ ಸ್ಟೇಟ್ಮೆಂಟ್ಗಳನ್ನ ನಾನು ನೋಡಿದ್ದೀನಿ. ಸೊ ಈ ಒಂದು ಪ್ರಕಾರ ನೋಡೋದಾದರೆ ಇನ್ನೂ 21ನೇ ಕಂತಿನ ಹಣ ಸುಮಾರು ಹತ್ತತ್ರ ಒಂದು 50% ಫಲಾನುಭವಿಗಳಿಗೆ ಹಣ ಹೋಗಬೇಕಾಗಿದೆ. ಸೊ ಈ ಹಣ ಕ್ಲಿಯರಾಗಿ ಅವರಿನ್ನು 22ನೇ ಕಂತಿನ ಹಣ ರಿಲೀಸ್ ಮಾಡಿ ಅದು ನಮಗೆ ತಲುಪುತ್ತೆ ಗೌರಿ ಗಣೇಶ ಹಬ್ಬಕ್ಕೆ ಅನ್ನೋದು ನನಗೇನೋ ಡೌಟ್ ಇದೆ ಸ್ನೇಹಿತರೆ. ಸೊ ನೋಡೋಣ. ಅವರೇ ಹೇಳಿದ್ದಾರೆ ಹಬ್ಬಗಳು ಬಂದಾಗಲೇ ಅವ್ರಿಗೆ ಗೃಹಲಕ್ಷ್ಮಿ ನೆನಪಾಗೋದಲ್ವಾ. ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಗೌರಿ ಗಣೇಶ ಹಬ್ಬಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸಪೋಸ್ ಅವ್ರು ಈ ವಾರದಿಂದ ಬಿಡುಗಡೆ ಸ್ಟಾರ್ಟ್ ಮಾಡಿದರೆ ಆವಾಗ ಸಿಗುತ್ತೆ, ಇಲ್ಲ ಅಂದರೆ ಮತ್ತೆ ಮುಂದಿನ ತಿಂಗಳಿಗೆ ಅದು ಪೋಸ್ಟ್ಪೋನ್ ಆಗುತ್ತೆ. ಏನಾಗುತ್ತೆ ಅಂತ ಕಾದು ನೋಡೋಣ ಸ್ನೇಹಿತರೆ. ಬಟ್ 21ನೇ ಕಂತಿನ ಹಣ ಅಂತೂ ಖಂಡಿತವಾಗ್ಲೂ ಎಲ್ಲರಿಗೂ ಬಂದಿದೆ. ಬಂದಿರೋರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಯಾರು ಬಂದಿಲ್ಲ ಅಂತ ಹೇಳಿದ್ರಲ್ವ. ಸೊ ಇವಾಗ ಹಣ ಬಿಡುಗಡೆ ಆಗಿದೆ. ಬಂದಿಲ್ಲದೆ ಇರೋರು ಬಂದಿರೋರು ಎಲ್ಲರೂ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಒಂದು ಕಮೆಂಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸೊ ಹೋಪ್ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.